ಇವತ್ತು ಹೇರ್ ಆಯಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ತೊಗೊಳ್ತಾ ಇದ್ದೀನಿ. ನಮ್ಮದೇ ಗಾರ್ಡನಿಂದ ಸ್ವಲ್ಪ ಐಟಮ್ಸು. ಏನು ಅಂತ ಹೇಳಿದ್ರೆ, ಇದು ನೀಮ್ ಇದೆಯಲ್ವ, ಅದ್ರದ್ದು ಎಲೆ, ಬೇವಿನ ಸೊಪ್ಪು ಅಂತೀವಲ್ವ ಅದರ ಎಲೆ ಸ್ವಲ್ಪ ತೊಗೊಳ್ತಾ ಇದ್ದೀನಿ. ನಂದು ಗಿಡ ಸ್ವಲ್ಪ ಸಣ್ಣದು, ಸೊ ಅದು ತೊಗೊಬಿಟ್ಟು ಕೆಳಗಡೆ ಅದೆಲ್ಲ ತೊಗೊಂಡಿದ್ದೀನಿ. ಕಡ್ಡಿನೂ ಹಾಕ್ತೀನಿ, ಆಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೋದು ನಾವು. ಅದೊಂದು ಸ್ವಲ್ಪ, ಆಮೇಲೆ ಒಣಗಿದ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಮಾತ್ರ ಫ್ರೆಶ್ ಒನ್ನು ತೊಗೊತೀನಿ, ಕೆಳಗೆಲ್ಲ ಬಿದ್ದಿದೆ. ರೀಪಾಟಿಂಗ್ ಮಾಡಿರೋದ್ರಿಂದ ಏನೇನೋ ಆಗೋಗಿದೆ ಅದು. ಸೊ ಅದೊಂದು ಸ್ವಲ್ಪ ತೊಗೊತೀನಿ. ಆಮೇಲೆ ಡ್ರೈ ಆಗಿರೋದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಇಲ್ಲೊಂದು 2 ವೀಳ್ಯದೆಲೆ ಫ್ರೆಶ್ ಆಗಿರೋದು ತೊಗೊತೀನಿ. ಹಾಳಾಗ್ತಿರತ್ತಲ್ವ, ಅದನ್ನು ತೊಗೊಂಡ್ರೆ ಗುಡ್ಡು, ವೇಸ್ಟ್ ಆಗಲ್ಲ ಆಗ. ಸೊ ಅದೊಂದು 2-3 ತೊಗೊತಾ ಇದ್ದೀನಿ ಇಷ್ಟು. ಆಮೇಲೆ ಇದು ಬರೀ ಇಷ್ಟೇ ತೊಗೊಳ್ಳೋದು, ಜಾಸ್ತಿ ಇಲ್ಲ. ಬಟರ್ಫ್ಲೈ ಪ್ಲೀ ಶಂಕದ ಹೂವದ್ದು ಸ್ವಲ್ಪ. ಅದಾದಮೇಲೆ ನಾನು ದಾಸವಾಳ ಹತ್ರ ಹೋಗ್ತಾಯಿದ್ದೀನಿ. ದಾಸವಾಳ ಹತ್ರ ಒಂದು ಸ್ವಲ್ಪ ಎಲೆ, ಆಮೇಲೆ ಹೂವು ಆಗಲೇ ಡ್ರೈ ಮಾಡಿರೋದಿದೆ ನನ್ನ ಹತ್ರ, ತೊಗೊತೀನಿ. ಎಲೆಗಳು ಸ್ವಲ್ಪ, ಇದೆಲ್ಲ ಫ್ರೆಶ್ಶು. ಇದನ್ನೆಲ್ಲ ಗ್ರೈಂಡ್ ಮಾಡ್ತೀನಿ. ಹಾಗೇನೂ ಹಾಕೋಬೋದು. ಗ್ರೈಂಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದು ನಾವು ಆಮೇಲೆ ಫಿಲ್ಟ್ರ್ ಮಾಡಿದ್ಮೇಲೆ ಮಿಕ್ಕಿರೋದಿರುತ್ತಲ್ವ, ಅದನ್ನು ನಾವು ಇದ್ರ ಥರ ಯೂಸ್ ಮಾಡ್ಬೋದು, ಹೇರ್ ಪ್ಯಾಕ್ ಥರ. ಸೊ ಅದಕ್ಕೆ ಫಸ್ಟೇ ನಾನು ವೆಟ್ ಇರೋದನ್ನೆಲ್ಲ ಗ್ರೈಂಡ್ ಮಾಡ್ಕೊತೀನಿ, ಡ್ರೈ ಇರೋದನ್ನೆಲ್ಲ ಪೌಡರ್ ಮಾಡ್ಕೊತೀನಿ. ಇದು ರೆಡ್ದು, ಇಲ್ಲೊಂದು ಹೂವನೂ ಇದೆ, ಹೂವನೂ ತೊಗೊತೀನಿ. ಸ್ವಲ್ಪ ಎಲೆ, ಆಮೇಲೆ ಅಲ್ಲಿ ವೈಟ್ ಇದೆ, ವೈಟು ತೊಗೊಬಿಡ್ತೀನಿ. ಇವಾಗ ಒಂದು ದಾಸವಾಳ ಫ್ರೆಶ್ಶು, ಇಷ್ಟು ಫ್ರೆಶ್ ಎಲೆ ದಾಸವಾಳದ್ದೇನೆ, ಒಂದು ಸ್ವಲ್ಪ ಶಂಕದ್ದು ಎಲೆ, ಸ್ವಲ್ಪ ವೀಳ್ಯದೆಲೆ, ಅದು ಫ್ರೆಶ್ ಎಲ್ಲ, ಕರ್ಬೇವಿನ ಸೊಪ್ಪಿಂದು ಫ್ರೆಶ್ಶು, ಇದು ಬೇವಿನ ಸೊಪ್ಪು ಫ್ರೆಶ್ಶು, ಒಂದು ಆನಿಯನ್ನು ಫ್ರೆಶ್ ತೊಗೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡಬೇಕು. ಸ್ಕಿನ್ನು ಯೂಸ್ ಮಾಡ್ತೀವಿ ಇದ್ರದ್ದು. ಸೊ ಇಲ್ಲಿ ಡ್ರೈ ಇದೆ. ಡ್ರೈಯಲ್ಲಿ ಇದಿಷ್ಟು ದಾಸವಾಳದ್ದು ಯೆಲ್ಲೋ ಕಲರು, ರೆಡ್ಡು, ವೈಟು ಎಲ್ಲ ಮಿಕ್ಸ್ ಆಗಿದೆ. ದಾಸವಾಳದ ಬರೀ ಪೆಟಲ್ಸು. ಇದಿಷ್ಟು ಆನಿಯನ್ದು ಸ್ಕಿನ್ನು. ಆಮೇಲೆ ಇಲ್ಲಿ ಒಣಗಿದ ಕರಿಬೇವು, ಒಂದು ಸ್ವಲ್ಪ ಮೆಹಂದಿ, ಇದು ಹೆನ್ನ ಪೌಡರ್ ಸ್ವಲ್ಪ, ಇದು ವೀಳ್ಯದೆಲೆ, ಅದು ಡ್ರೈ ಆಗಿರೋದು, ಇದು ಚಿಯಾ ಸೀಡ್ಸು, ಮೆಂತ್ಯ, ಇದು ಸಾಸಿವೆ, ಇದು ಲವಂಗ, ಇದು ಸಾಸಿವೆ, ಅದು ಎಳ್ಳು, ಇದಿಷ್ಟು ತೊಗೊಂಡಿದ್ದೀನಿ. ಪ್ಲಸ್ ಕೋಕೋನಟ್ ಆಯಿಲ್ ಇಷ್ಟಕ್ಕೆ ಮಾಡ್ತಾಯಿರೋದು. ಇಷ್ಟು ಇನ್ನೂ ಮತ್ತು ಇದು ತೊಗೊಂಡಿದ್ದೀನಿ, ಈರುಳ್ಳಿ ಸಿಪ್ಪೆನ. ಎಷ್ಟು ಈರುಳ್ಳಿ ಸಿಪ್ಪೆ ಹಾಕ್ತೀರೋ ಅಷ್ಟು ಒಳ್ಳೆಯದು. ಟುಡೇ ಐ ಆಮ್ ಮೇಕಿಂಗ್ ಹೇರ್ ಆಯಿಲ್. ಫಾರ್ ದ್ಯಾಟ್, for the healthy hair and thick and also to be dark black, for that I have taken hibiscus leaf, hibiscus flower. This is all fresh items, yeah. And this is neem, that's curry leaf, and this is sapan leaf, betel leaf. This is butterfly peas leaf. If you need, you can add some more, but I have taken only few. And one fresh onion. This all I'll grind it first, then I'll be adding to the oil. And in the dry items I have taken hibiscus dry, yellow, red, white, everything is mixed. And this is onion peels, the skin,
I have some more. I could not fit that in the tray, that's why here some more. How much ever you add the peel and the onion, it's good. And I'm doing for so much of oil, and this I got it from Costco. I have taken henna, this is mehendi, and this is sesame seed, this is palm leaf dried, this is chia seeds, this is curry leaf dried, this is methi, fenugreek, mustard seeds, and clove. All this I'll be powdering. The dry items I'll powder, the fresh items that I'll be grinding. Then we'll be adding this one to the oil to the pot, and we'll like boil it for half an hour to 45 minutes. Then we'll filter it out, and then you make it cool down and put it to the same container and apply every week or something, and keep it for an hour or two, and then take a head wash. That is really good for the hair. This is all just the onion peel. Now I'll be adding some more onion peel and the hibiscus. ಇವಾಗ ಬರೀ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲ ಡ್ರೈ ಆಗಿರೋದನ್ನೆಲ್ಲ ಹಾಕ್ಕೊಂಡು ನಾವು ಪೌಡರ್ ಮಾಡೋಣ. ಲೈಕ್ ಪೌಡರ್ ಮಾಡಿದ್ರೆ ಫಿಲ್ಟ್ರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಫಿಲ್ಟ್ರ್ ಮಾಡಿದಾಗ ಇದನ್ನು ಸಪ್ರೇಟ್ ಎತ್ತಿಟ್ಕೊಬಿಟ್ಟು ನಾವು ನೀರು ಹಾಕ್ಕೊಂಡು ಪ್ಯಾಕ್ ಮಾಡ್ಕೋಬೋದು, ಏರ್ ಪ್ಯಾಕ್ ಅಂತ. ಸೊ ದಿಸ್ ಐಲ್ ಬಿ ಪೌಡರಿಂಗ್. ಇದು ಪೌಡ್ರ್ ಮಾಡೋಣ. ದ ಪೌಡರ್ it will be easy when you boil, because the after filtering that thing you can keep it for long time. Anytime you apply oil, you can make a hair pack, putting little bit of the filtered unwanted stuff to water and grind it and make it like a paste and apply it on the hair. If you want, you can also put white part of the ಎಗ್ಗಿಂದ ಬಿಳಿ ಪಾರ್ಟ್ ಇರುತ್ತಲ್ವ, ಅದನ್ನು ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಹೇರಿಗೆ ತುಂಬ ಒಳ್ಳೆಯದು. ಇವಾಗ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ನಾವು ಐ ವಿಲ್ ಬಿ ಪುಟ್ಟಿಂಗ್ ಆಲ್ ದಿಸ್ ಒನ್: ಕ್ಲೋವ್, ಮಸ್ಟರ್ಡ್ ಸೀಡ್ಸ್, ಕರಿ ಲೀಫ್, ಚಿಯಾ ಸೀಡ್ಸ್, ಮಸ್ಟರ್ಡ್, ದಿಸ್ ಇಸ್ ಫೆನುಗ್ರಿಕ್ ಸೀಡ್ಸ್, ಪಾನ್ ಲೀಫ್ ಡ್ರೈಡ್ ಒನ್, ಆ್ಯಂಡ್ ಸೆಸಮಿ ಸೀಡ್ಸ್. ಇವಾಗ ಲವಂಗ, ಸಾಸಿವೆ, ಕರಿಬೇವು, ಮೆಂತ್ಯ, ಚಿಯಾ ಸೀಡ್ಸು, ಪಾನ್ ಲೀಫು ಮತ್ತು ಎಳ್ಳು, ಇದಿಷ್ಟು ಹಾಕೋಣ ಈಗ.
ಎಣ್ಣೆ ಹಾಕಾಯಿತು, ಮೆಹಂದಿನ ಹಾಕಾಯಿತು. ಇವಾಗ ಬೇರೆ ಪೌಡ್ರು ಡ್ರೈ ಎಲ್ಲ ಹಾಕಿದ್ದೀನಿ. ಐ ಜಸ್ಟ್ ಪುಟ್ ಆಲ್ ದ ಡ್ರೈ ಐಟಮ್ಸ್. ನಾವು ಐ ವಿಲ್ ಬಿ ಆ್ಯಡಿಂಗ್ ಕೋಕೋನಟ್ ಆಯಿಲ್ ಟು ಅದೊಂಥರ ಬಾಯ್ಲ್ ಆಗೋಕ್ಕೆ ಇವಾಗ ಕೋಕೋನಟ್ ಆಯಿಲ್ ಹಾಕ್ತೀನಿ. ಅಲೋವೆರಾ ಅದು ಒಂದೆರಡು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕತ್ರಿ ತರ್ತೀನಿ. ವಾಶ್ ಮಾಡಬೇಕು. ಐ ಆಮ್ ಜಸ್ಟ್ ಟೇಕಿಂಗ್ ಫ್ಯೂ ಅಲೋವೆರಾ leaves kind. So we have to wash this one, then grind it with the wet one. Salpa like a 1 cup or something. I'll be adding olive oil. Salpa olive oil. ಒಂದು ಸ್ವಲ್ಪ ಸೆಸಮಿ ಆಯಿಲು. ಐ ಬಿ ಆ್ಯಡಿಂಗ್ ಸೆಸಮಿ ಆಯಿಲ್ ಲಿಟಲ್ ಬಿಟ್. ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ, ಜಾಸ್ತಿ ಇಲ್ಲ, ಒಂದು ಹ್ಯಾಂಡ್ಫುಲ್ ಅಷ್ಟು. This one I will be taking. This is frozen. I will be grinding with the wetter ingredients. This is the paste. ಇವಾಗ ಇದಕ್ಕೆ ಹಾಕ್ಬೇಕು ನಾವು. ಥರ ಬಾಯ್ಲ್ ಒಂದು 45 minutes ಮಾಡಬೇಕು. We will boil this one for 45 minutes. Then we have to filter it, and then after it cools down we can apply. This will come for me 6 months to an year. So you can also do it and keep it. So every week or every 2-3 days you can be applying. 2-3 ದಿನಕ್ಕೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ವಾರಕ್ಕೊಂದ್ಸತಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿ 1 hour 2 hours ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಹೆಡ್ ಶವರ್ ತೊಗೊಬಿಡಬೇಕು. You have to apply this one and keep it for 1 or 2 hours, then take a head shower. Don't forget to subscribe and share. Press the bell icon. ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ. ಇದೆ ಇವಾಗ ಇದನ್ನು ಆಫ್ ಮಾಡ್ಬೋದು. ಕೂಲ್ ಡೌನ್ ಆದಮೇಲೆ ನಾವು ಫಿಲ್ಟ್ರ್ ಮಾಡಿಬಿಟ್ಟು ಕಂಟೈನರ್ಗೆ ಹಾಕಿ ಇಟ್ಕೋಬೋದು. ನಾವು ದಿಸ್ ಇಸ್ ಬಾಯ್ಲಿಂಗ್ ವೆರಿ ಮಚ್. Now I'll turn off the switch like a button. Then we can filter it after it cools down, then store it. Always try to keep a bigger vessel. ದೊಡ್ಡ ಪಾತ್ರೆ ಇಟ್ಟರೆ ಅವಾಗ ಅದು ಹೊರಗಡೆ ಸಿಡಿಯಲ್ಲ, ಇದರಲ್ಲೇ ಸಿಡ್ಕೊಳ್ಳುತ್ತೆ. So it won't splash out and burn yourself, and also mess up ಆಗಲ್ಲ outside ಅಲ್ಲ.
ಸೊ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ರಾ ಇರೋದೆಲ್ಲ ಬಿಟ್ಕೊಡುತ್ತೆ. ಸ್ವಲ್ಪ ಡಾರ್ಕ್ ಆಗೋ ಆದರೆ ಆಯಿಲು ಗುಡ್ಡು. ಆಗಲೇ ಡಾರ್ಕ್ ಆಗಿದೆ ಕೈಂಡ್ ಆಫು. ಈ ಥರ 45 ಮಿನಿಟ್ಸ್ ಹಂಗೆ ಮಾಡಿದ್ರೆ ಗುಡ್. ಯಾವಾಗಲೂ ಚೆನ್ನಾಗಿ ಕುದಿಬೇಕು. ಕುದಿದ್ಬಿಟ್ಟು ಕೂಲ್ ಡೌನ್ ಆಗಲಿ. ಕೂಲ್ ಡೌನ್ ಆದಮೇಲೆ ಎತ್ತಿಡಬೇಕು. ಯಾಕಂದರೆ ನಾನು ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಕಂಟೈನರು. ಇನ್ನೂ ಒಂದು ಏನು ಅಂದರೆ ಅದ್ರಲ್ಲಿ ವಾಟರ್ ಕಂಟೆಂಟ್ ಎಲ್ಲನೂ ವೇಪರಿಂದ ಸ್ಟಾರ್ಟ್ ಆಗೋಲ್ಲ, ಅದಕ್ಕೆ. ಸೊ ಆಲ್ವೇಸ್ ಕೂಲ್ ಡೌನ್ ಆದಮೇಲೆ ಹಾಕಿಟ್ರೆ ಲಾಂಗ್ ಟೈಮಿಗೆ ಇಟ್ಕೋಬೋದು. ಈಗ ಆಫ್ ಮಾಡ್ತೀನಿ. ಅದಾಗದೇ ಕೂಲ್ ಡೌನ್ ಆಗಲಿ. ಈ ಥರ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡಬೇಕು. ಲೈಕ್ ದಿಸ್. ಇಫ್ ಯು ಪುಟ್ ಇಟ್ ಆ್ಯಂಡ್ ಫಿಲ್ಟರ್ ಇಟ್, ಯು ಗೆಟ್ ಓನ್ಲಿ ಜಸ್ಟ್ ದ ಆಯಿಲ್. ಅದು ಬರೀ ಎಣ್ಣೆ ಮಾತ್ರ ಕೆಳಗೆ ಹೋಗುತ್ತೆ. ತೋರಿಸ್ತೀನಿ. ಈ ಥರ ಸ್ಪೂನ್ ತೊಗೋಬೇಕು.
ಸೆಕೆಂಡ್ ಟೈಮ್ ಮತ್ತೆ ಫಿಲ್ಟ್ರ್ ಮಾಡ್ತೀನಿ ಇದೆರಡನ್ನ, ಯಾಕಂದ್ರೆ ಸ್ವಲ್ಪ ಇದೆ. ಸೊ ಸ್ಕ್ವೀಸ್ ಔಟ್ ಮಾಡಬೇಕು ಹೀಗೆ ಅದೇ ಬಟ್ಟೆಯಲ್ಲೇ. ಫಸ್ಟ್ ಇವಾಗ ಒಂದು ರೌಂಡ್ ಆಗಿದೆ, ಸೆಕೆಂಡ್ ರೌಂಡು ಮಾಡಿಬಿಟ್ರೆ ಸಾಕು. ಯು ಹ್ಯಾವ್ ಟು ಡೂ ಒನ್ ಮೋರ್ ರೌಂಡ್ ಲೈಕ್ ದಿಸ್ ಆ್ಯಂಡ್ ದೆನ್ ಸ್ಕ್ವೀಸ್ ಇಟ್ ಔಟ್. Second round is enough. So second time when you do, you get a kind of this kind of mud that you can grind it with water and apply it like a hair pack.